ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಟ್ರೆಂಡಿಂಗ್ ಎಟ್ 10. ನಾನು ರಕ್ಷತ್ ಶೆಟ್ಟಿ. ರಾಜ್ಯದ 2 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಅಖಾಡದಲ್ಲಿ ಇವತ್ತಿನಿಂದ ಪ್ರಚಾರ ಇನ್ನಷ್ಟು ತೀವ್ರಗೊಳ್ಳುವುದಕ್ಕಿದೆ. ಯಾಕಂತಂದರೆ ನಾಳೆ ಬಹಿರಂಗ ಪ್ರಚಾರಕ್ಕೆ ಕೊನೆಯ ದಿನ. ಈ 2 ಕ್ಷೇತ್ರಗಳ ಫಲಿತಾಂಶ ರಾಜ್ಯ ಸರ್ಕಾರದ ಭವಿಷ್ಯವನ್ನು ನಿರ್ಧರಿಸದೇ ಇರಬಹುದು. ಅಂದರೆ ಸರ್ಕಾರ ಉರುಳುತ್ತಾ ಉಳಿಯುತ್ತಾ ಅಂತ ನಿರ್ಣಾಯಕ ಫಲಿತಾಂಶ ಏನಲ್ಲ. ಆದರೆ ಸರ್ಕಾರದ ಮೇಲೆ ಪರಿಣಾಮ ಬೇರೆ ಬೇರೆ ರೀತಿಯಲ್ಲಿ ಬೀರಬಹುದಾದಂಥ ಫಲಿತಾಂಶ ಇದು. ಈ ಫಲಿತಾಂಶದಿಂದಾಗಿ ರಾಜಕೀಯ ಲೆಕ್ಕಾಚಾರಗಳು ಕೂಡ ಒಂದಿಷ್ಟು ಬದಲಾವಣೆಗಳಾಗಬಹುದು. ಈ ಹಿಂದೆ 3 ವಿಧಾನಸಭಾ ಕ್ಷೇತ್ರಗಳ ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಗೆದ್ದು ಬೀಗಿತ್ತು. 3ಕ್ಕೆ 3 ಕೂಡ ಕಾಂಗ್ರೆಸ್ ಗೆದ್ದಿತ್ತು. ಪರಿಸ್ಥಿತಿ ಹಾಗೇ ಇದೆಯಾ? ಏನಾದರೂ ಬದಲಾವಣೆಗಳಾಗಿದೆಯಾ? ಅನುಕಂಪ, ಗ್ಯಾರಂಟಿ, ಆರೋಪ, ಪ್ರತ್ಯಾರೋಪ ಇದೆಲ್ಲವೂ ಕೂಡ ಮತದಾರರ ಮೇಲೆ ಏನು ಪರಿಣಾಮ ಬೀರಿದೆ? ಕಳೆದ ಹಲವು ದಿನಗಳಿಂದಲೂ ಕೂಡ ಸುವರ್ಣ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ನನ್ನ ಸಹೋದ್ಯೋಗಿಗಳು, ನಮ್ಮ ರಿಪೋರ್ಟರ್ಸ್ 2 ಕ್ಷೇತ್ರದಲ್ಲೂ ಓಡಾಡಿದ್ದಾರೆ. 2 ಕ್ಷೇತ್ರದ ವಾರ್ಡುಗಳನ್ನು ತಿರುಗಾಡಿದ್ದಾರೆ. ಅಲ್ಲಿನ ಮತದಾರರ ಮನದಾಳದಲ್ಲಿ ಏನಿದೆ, ಈ ಎಲೆಕ್ಷನ್ನಲ್ಲಿ ಯಾವ ವಿಚಾರ ಚರ್ಚೆಯಾಗ್ತಾ ಇದೆ, ಇದೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿ ಕಲೆ ಹಾಕಿದ್ದಾರೆ. ಜನರ ಜೊತೆಗೆ ಮಾತನಾಡಿ ಅವರನ್ನೇ ಮಾತನಾಡಿಸ್ತಾ ಹೋಗೋಣ. ಏನಿದೆ 2 ಕ್ಷೇತ್ರಗಳಲ್ಲಿ ಪರಿಸ್ಥಿತಿ ಏನಿದೆ ಮಾತನಾಡ್ತಾ ಹೋಗೋಣ. ಟ್ರೆಂಡ್ ಏನಿದೆ ತಿಳಿತಾ ಹೋಗೋಣ. 2 ಕ್ಷೇತ್ರದಲ್ಲಿ ಬಹಿರಂಗ ಪ್ರಚಾರಕ್ಕೆ ನಾಳೆ ತೆರೆ ಬೀಳ್ತಾ ಇದೆ. 9ನೇ ತಾರೀಕು ಮತದಾನ ನಡೆಯುತ್ತೆ. ಇವತ್ತು ಮತ್ತು ನಾಳೆ ಪ್ರಚಾರ ಇನ್ನಷ್ಟು ತೀವ್ರಗೊಳ್ಳುತ್ತೆ. ಕೊನೆಯ ಕ್ಷಣದ ಪ್ರಚಾರ. ನಾಳೆಯಿಂದ ಮನೆ ಮನೆ ಪ್ರಚಾರಕ್ಕೆ ಅವಕಾಶ. ಆದರೆ ಯಾರೋ ಈ ಘಟಾನುಘಟಿ ನಾಯಕರಿದ್ದಾರೋ ಅವ್ರು ಯಾರೂ ಕೂಡ ಕ್ಷೇತ್ರದಲ್ಲಿ ಇರುವಂತಿಲ್ಲ. ಕ್ಷೇತ್ರದ ಮತದಾರರಿಗೆ ಮಾತ್ರ ಕ್ಷೇತ್ರದಲ್ಲಿ ಇರೋದಕ್ಕೆ ಅವಕಾಶ. ಸೊ ನಾಳೆಯ ಒಳಗಾಗಿ ಇವತ್ತು ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲಿ ತಿರುಗಾಡ್ತಾ ಇರುವಂಥ ನಾಯಕರು ಗಂಟು ಮೂಟೆ ಕಟ್ಟಬೇಕು. ನಂತರ ಏನಿದ್ರೂ ಕೂಡ ಟ್ರೆಂಡ್ ಏನು ಅನ್ನೋದು ಕೊನೆಯ ಕ್ಷಣದಲ್ಲಿ ಡಿಸೈಡ್ ಆಗ್ತಾ ಹೋಗುತ್ತೆ. ದಾವಣಗೆರೆ ಮತ್ತು ಬಾಗಲಕೋಟೆ 2 ಕೂಡ ಕಾಂಗ್ರೆಸ್ ಶಾಸಕರಿದ್ದಂಥ ಕ್ಷೇತ್ರ, ಅವರ ನಿಧನದಿಂದ ತೆರವಾಗಿರುವಂಥ ಕ್ಷೇತ್ರ. ಅಲ್ಲಿನ ಟ್ರೆಂಡ್ ಏನಿದೆ, ಯಾರ ಪರವಾಗಿದೆ ಟ್ರೆಂಡು, ಮತದಾರರ ಮನಸ್ಸಿನಲ್ಲಿ ಏನಿದೆ? ನಾನು ಈಗಾಗಲೇ ಹೇಳಿದೆ, ನಮ್ಮ 4 ಮಂದಿ ರಿಪೋರ್ಟರ್ಸು ಕಳೆದ ಹಲವು ದಿನಗಳಿಂದ ಗ್ರೌಂಡಲ್ಲಿ ಓಡಾಡಿದರು. ಬಾಗಲಕೋಟೆ ಮತ್ತು ದಾವಣಗೆರೆ. ನಾಯಕರ ಪ್ರಚಾರ ಒಂದು ಕಡೆಯಾದರೆ ಜನರ ಅಭಿಪ್ರಾಯ ಮತ್ತೊಂದು ಕಡೆ. ನಾಯಕರು ಬಂದಾಗ, ತಮ್ಮ ಮನೆ ಹತ್ರ ಬಂದಾಗ, ತಮ್ಮ ಏರಿಯಾಗ ಬಂದಾಗ ನಮಸ್ಕಾರ ಹಾಕ್ತೀವಿ ಸರ್ ಓಟು ಅಂತ ಹೇಳೋದು ಒಂದು. ವಾಸ್ತವ ಅದು ಆಗಿರೋದಿಲ್ಲ. ಯಾರಾದರೂ ಬಂದು ಕೇಳಿದಾಗ ಓಟ್ ಹಾಕಿ ಅಂತ ಓಟ್ ಹಾಕ್ತೀನಿ ಅಂತಲೇ ಹೇಳೋದು. ಇಲ್ಲ ಅಂತ ಹೇಳ್ತಾರೆ, ಯಾರಾದರೂ ಹಾಕ್ತೀನಿ ಅಂತಲೇ ಹೇಳೋದು. ಅದರ ಆಚೆಗೆ ಏನೋ ನಡೀತಾ ಇರುತ್ತೆ ಕ್ಷೇತ್ರದಲ್ಲಿ. ಅಂಡರ್ ಕರೆಂಟ್ ಬೇರೆದ್ದೇನೋ ಇರುತ್ತೆ. ಯಾವುದೋ ವಿಚಾರ ಅಲ್ಲಿ ಜನಮಾನಸದಲ್ಲಿ ಚರ್ಚೆ ಆಗ್ತಾ ಇರುತ್ತೆ. ಅಂಥದ್ದೇನಾಗ್ತಿದೆ, ಟ್ರೆಂಡ್ ಏನಿದೆ, ಅಂಡರ್ ಕರೆಂಟ್ ಯಾರ ಪರವಾಗಿದೆ? ಸೊ ಇದರೆಲ್ಲದರ ಬಗ್ಗೆ ಮಾತನಾಡ್ತಾ ಹೋಗೋಣ. ನಮ್ಮ 4 ಮಂದಿ ರಿಪೋರ್ಟರ್ಸು ಕೂಡ ಅವರು ಕಂಡಿದ್ದೇನು ಕಣದಲ್ಲಿ ಅನ್ನೋದನ್ನು ವಿವರಿಸ್ತಾ ಹೋಗ್ತಾರೆ. ಒಟ್ಟು 4 ಮಂದಿ ನಮ್ಮ ರಿಪೋರ್ಟರ್ಸ್ ಕಳೆದ ಹಲವು ದಿನಗಳ ಕಾಲ ಆ ಕ್ಷೇತ್ರದಲ್ಲಿ, ಆ 2 ಕ್ಷೇತ್ರದಲ್ಲಿ ಓಡಾಡಿದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.